ಬೆಳಗಾವಿಯ ತೋಟಗಾರಿಕೆ ಇಲಾಖೆ ಭ್ರಷ್ಟ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ರೈತರ ಹೆಸರಲ್ಲಿ ಬಿಲ್ ಹಾಕಿ ತಾವೇ ಹಣ ತೆಗೆದುಕೊಳ್ಳುತ್ತಿರುವ ಭೂಪರು. ಭ್ರಷ್ಟ ಅಧಿಕಾರಿಗಳ ಮೇಲೆ ಎಷ್ಟು ಬಾರಿ ಕೇಸ್ ಆದ್ರೂ ಕೂಡ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್. ಇಲ್ಲಿ ಅಧಿಕಾರಿಗಳು ಆಡಿದ್ದೇ ಆಟವಂತೆ. ಇದನ್ನ ಖಂಡಿಸಿ ತೋಟಗಾರಿಕೆ ಇಲಾಖೆಗೆ ಬೇಗ ಜಡಿದಿದ್ದಾರೆ ರೈತ ಸಂಘಟನೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕು ಸಂಶುದ್ಧಿ ಗ್ರಾಮದ ಅನೇಕ ರೈತರಿಗೆ ತೋಟಗಾರಿಕೆ ಇಲಾಖೆಯಲ್ಲಿ ನೆಟ್ನೆರಳು ಹೊದಿಕೆ ವಿಚಾರದಲ್ಲಿ ಭ್ರಷ್ಟಾಚಾರ ಮಾಡಿದ್ದಕ್ಕಾಗಿ ರೈತರು ತೋಟಗಾರಿಕೆ ಇಲಾಖೆ ಮುಂದೆ ಹೋರಾಟವನ್ನ ಮಾಡ್ತಿದ್ದಾರೆ. ಅನೇಕ ಬಾರಿ ಅವರ ಮೇಲೆ ಕೇಸ್ ಮಾಡಿದ್ರು ಕೂಡ ಹಣದ ಆಮಿಷದಲ್ಲಿ ಹೊರಗಡೆ ಬಂದು ಮತ್ತೆ ಅದೇ ಕೆಲಸ ಮಾಡ್ತಿದ್ದಾರೆ ಎಂದು ರೈತ ಸಂಘಟನೆ ರೊಚ್ಚಿಗಿದ್ದು ಮತ್ತು ಭ್ರಷ್ಟಾಚಾರ ಮಾಡಿದ ಅಧಿಕಾರಿಯನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು ಅಂತ ರೈತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರು ಆದ ಶರಣಪ್ಪ ದೊಡ್ಡಮನಿ, ಯುವ ಘಟಕ ರಾಜ್ಯಾಧ್ಯಕ್ಷರು ಆದ ಫಯಾಜ್ ಮೈಸೂರು, ಚಿನ್ನಪ್ಪ ಪೂಜಾರಿ, ಕುರುಬೂರು ಶಾಂತಕುಮಾರ್ ಹಾಗೂ ರಮೇಶ್ ಲಂಬಾಣಿ ರೈತರು ಭಾಗಿಯಾಗಿದ್ರು. ರಮೇಶ್ ಲಂಬಾಣಿ, ನ್ಯೂಸ್ ಬಿ ಅಲರ್ಟ್, ಬೆಳಗಾವಿ. 24,000 ರೂಪಾಯಿ ಹಣವನ್ನ ₹1 ಬರಲಾರ್ದೇನೆ ಅದನ್ನ ಲಪಟಾಯಿಸಿ ಎತ್ತಿ ಹಾಕೊಂಡು ಮತ್ತೆ ಆ ಹಾಕಿದಂತ ನೆರಳಿನ ಪರದೆಯನ್ನು 1 ತಿಂಗಳೊಳಗಾಗಿ ಬಿಲ್ ಆದ ಕೂಡಲೇ ಮತ್ತೆ ಅದನ್ನ ಕಿತ್ಕೊಂಡು ಹೋಗಿದಾರ. ಹೌದನ್ರಿ? ಅದನ್ನ ತಗೊಂಡು ಹೋಗಿದಾರ. ಅದು ಸುಮಾರು 13 ರಿಂದ 14 ಲಕ್ಷ ರೂಪಾಯಿ ಮೆಟೀರಿಯಲ್ ಇರ್ತಾ ಇದೆ. ಅದನ್ನು ಕಿತ್ಕೊಂಡು ಹೋಗಿದ್ದಾರೆ. ಹೊಳ್ಳಿ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಬೇಕು, ಇಲ್ಲಾಂದ್ರೆ ಅಮಾನತು ಮಾಡಬೇಕು. ಮತ್ತು ಅವರಿಗೆ ಪ್ರಮೋಷನ್ ಆಗಿದೆ ಅಂತ ಪ್ರಮೋಷನ್ ಕೊಟ್ಟು ಮತ್ತೆ ಬೇರೆ ಇಲಾಖೆಗೆ ಅಥವಾ ಇದೇ ಇಲಾಖೆಯಲ್ಲೇ ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಇಂಥ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಮಾನ್ಯ ಜಿಲ್ಲಾಧಿಕಾರಿಗಳು, ಸಿಇಒ, ಮೇಲಾಧಿಕಾರಿಗಳು ತಗೋಬೇಕಂತೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತಾ, ನಮ್ಮ ರೈತ ಬಾಂಧವರು ಮಾತಾಡೋರು ಇದ್ರೆ ಯಾರನ್ನು ಮಾತಾಡೋದು. ಏನು ಇವತ್ತಿನ ದಿನ ನಾವೆಲ್ಲ ತೋಟಗಾರಿ ಇಲಾಖೆಗೆ ಬಂದಿಲ್ಲಿ ಸೇರಿದ್ದೀವಿ. ಇದು ನಮ್ಮ ದುರಂತವೇ ಸರಿ. ಯಾಕಂದ್ರೆ ಈ ಅಧಿಕಾರಿಗಳಿಗೆ ಹೆಂಡತಿ ಮಕ್ಕಳಿಗೆ ಮನೆಗೆಲ್ಲ ಸಂಸಾರ ಮಾಡಕ್ಕೆ ಸಂಬಳ ಕೊಟ್ಟು ಮಡಿಕೊಂಡು ನಾವು ಈಗ ನಮ್ಮ ಬೇಲಿನೇ ಹೊಲ ಮೇದಂಗೆ ಮೇಯ್ತಿದ್ದಾರೆ ಅವರು. ನಾವು ಇವ್ರು ನಮ್ಮ ರಕ್ಷಕರು ಅಧಿಕಾರಿಗಳು ನಮ್ಮನ್ನ ಕಾಪಾಡ್ತಾರಂತ ಹೇಳಿ ಸಂಬಳ ಕೊಟ್ಟು ಅವ್ರ ಹೆಂಡತಿ ಮಕ್ಳಿಗೆ ಸೀರೆ ಉಡ್ಸೋದಕ್ಕೆ, ಕಾರಲ್ಲಿ ತಿರುಗಾಡೋದಕ್ಕೆ, AC ಇರೋದಕ್ಕೆ ಪ್ರತಿಯೊಂದಕ್ಕೂ ಸಂಬಳ ಕೊಟ್ಟು ಇಟ್ಕೊಂಡು ಅದೇ ರೀತಿ ನಮ್ಮನ್ನೇ ಲೂಟಿ ಹೊಡಿತಿದ್ದಾರೆ. ಇಂಥ ಭ್ರಷ್ಟ ಅಧಿಕಾರಿಗಳ ಅವಶ್ಯಕತೆ ನಮಗೆ ಇದೆಯಾ ಎಂಬುದು ಮುಖ್ಯ ಪ್ರಶ್ನೆ. ನಾವು ಎಲ್ಲಿ ಎಡವಟ್ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ, ಕೇವಲ ರೈತರು ಅಂತ ಹೇಳಿದ್ರೆ ಕೃಷಿ ಇಲಾಖೆ, ತೋಟಗಾರಿ ಇಲಾಖೆ ಕೆಲವೊಂದು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡ್ಬೇಕಾದ್ರೆ ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ, ರೈತರಿಗೆ ಪ್ರಶ್ನೆ ಮಾಡ್ತಾರೆ, ನಿಮ್ಗೂ ಇದಕ್ಕೆ ಸಂಬಂಧ ಏನು ಅನ್ನೋ ಪ್ರಶ್ನೆ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ ಅವರು. ಏನಕ್ಕಂದ್ರೆ ಈಗ ಗ್ರಾಮ ಪಂಚಾಯತಿಲಿ ಹೋಗಿ ಕೇಳಿದ್ರೆ ನಿಮ್ಗೂ ಇದಕ್ಕೆ ಸಂಬಂಧ ಏನು ಅಂತಾರೆ, ಚರಂಡಿ ವಿಚಾರ ಕೇಳೋಕೋದ್ರೆ ನಿಮ್ಗೂ ಇದಕ್ಕೆ ಸಂಬಂಧ ಏನು ಅಂತಾರೆ. ಅಂದ್ರೆ ರೈತರು ಶಾಲಾಗ್ತಾವ ಅಂದ್ರೆ ಕೇವಲ ನಾವು ಭತ್ತ, ಗೊಬ್ಬರ ಇದ್ರ ಬಗ್ಗೆ ಮಾತಾಡ್ಬೇಕಂತ. ಇದನ್ನ ತಿದ್ಕೋಬೇಕಂದ್ರೆ ನಾವು ಮೊದಲು ಏನ್ ಮಾಡ್ಬೇಕಂತ ಹೇಳಿದ್ರೆ, ನಮ್ಮ ಪಂಚಾಯತಿ ಲೆವೆಲ್ ಇಂದಾನೆ ನಮ್ ಕೆಲಸ ಪ್ರಾರಂಭ ಮಾಡ್ಬೇಕು. ಅಲ್ಲಿ ಒಬ್ಬ ಅಧಿಕಾರಿಗೆ ನಾವು ಸರಿಯಾದ ರೀತಿಯಲ್ಲಿ ರೆಡಿ ಮಾಡ್ಕೊಂಡು ಬಂದ್ರೆ ಇಂಥ ದುಷ್ಟ ಅಧಿಕಾರಿಗಳು ಸಿಗೋದಿಲ್ಲ ನಮ್ಗೆ. ಇವ್ರು ಏನ್ ಮಾಡ್ತಾ ಇದಾರೆ, ಈಗ ನಾವು ಪ್ರಶ್ನೆ ಮಾಡೋರು ಕಡಿಮೆ ಆಗಿದೀವಲ್ಲ, ಈಗ ಈ 3 ಜನ ಮಾತ್ರ ಆಗಿದೆ ಅಂತ ನಾವು ಸುಮ್ಮನೆ ಅಗ್ದಷ್ಟು ಇನ್ನೂ ಸಾಕಷ್ಟು ಸಿಗ್ಬಹುದು. ಹೇಳಿದ್ರೆ ಯೋಚನೆ ಮಾಡ್ರಿ. ನಿಮ್ ಚಿಕ್ಕ ಉದಾಹರಣೆ ಕೊಡ್ತೀನಿ ನಾನು. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಲ್ಲಿ ಇದೇ ರೀತಿ ಸೇಮ್ ಆಗಿದೆ. ಹೇಗಾಗಿದೆ ಅಂತ ಹೇಳಿದ್ರೆ, ಕೃಷಿ ಇಲಾಖೆಯಿಂದ 6.5 ಕೋಟಿ ಬರ ಪರಿಹಾರ ಹಣ ಬಿಡುಗಡೆ ಆಗಿದೆ. ಕಡೂರಮ್ಮ ತಾಲೂಕು ಊರಲ್ಲಿ ಗಂಗಮ್ಮ ಅಂತ ಇಲ್ಲಿರ್ತಕ್ಕಂಥ ಇಂಧನ ಮಂತ್ರಿಗಳು ಜಾರ್ಜ್ ಅವರು ಅದನ್ನ ಕೈ ಬಿಟ್ಟಾರ. ಸದನಕ್ಕೆ ಅದನ್ನು ಮತ್ತೆ ಒಂದು ಅನುಮತಿಯನ್ನು ಪಡೆದ ನಂತರ ಯೋಜನೆ ಮುಂದುವರಿಯುತ್ತೆ ಅಂತೇಳಿ ಈಗಾಗಲೇ ಸರ್ಕಾರದ ಅಧಿಕಾರಿಗಳು ನಮ್ಮ ಗಮನಕ್ಕೆ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಈ ಭಾಗದಲ್ಲಿ ಹಲವಾರು ಇವತ್ತೇನು ತುಂಗಭದ್ರಾ ಜಲಾಶಯ ಇಟ್ಕೊಂಡು ಇವತ್ತೇನು ಅಲ್ಲಿರ್ತಕ್ಕಂಥ ಎಣ್ಣೆ ಬೆಳೆ ರೈತರಿಗೆ ಅನಾನುಕೂಲ ಆಗ್ತಾ ಇದೆ. ಹಂಗಾಗಿ ನವಲಿ ಸಮಾನಾಂತರ ಜಲಾಶಯವನ್ನು ಕಟ್ಟಬೇಕಂತೇಳಿ ಇಡೀ ನಾಡಿನ ಉದ್ದಗಲಕ್ಕೂ ಹೋರಾಟ ಮಾಡಿದಾಗ ಶರಣಪ್ಪ ಪೂಜಾರಿ ನಾವು ಇಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಅದನ್ನು ಚರ್ಚೆ ಮಾಡಿದಾಗ ಇಂದಿನ ಸರ್ಕಾರ 100 ಕೋಟಿ ರೂಪಾಯಿ ಅನುದಾನವನ್ನು ಇಟ್ಟಿತ್ತು. ಇದುವರೆಗೆ ಅದಕ್ಕೆ ಒಂದು ಶಂಕುಸ್ಥಾಪನೆ ಕೂಡ ಮಾಡಕ್ಕಾಗಿಲ್ಲ. ಹಂಗಾಗಿ ಹಲವಾರು ಹೋರಾಟಗಳು
ಈ ವೇದಿಕೆಗೆ ಗಮನಕ್ಕೆ ಇರಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ತೋಟಗಾರಿಕಾ ಇಲಾಖೆಯಿಂದ ಪರಿಶಿಷ್ಟ ಜಾತಿ ದಲಿತ ರೈತರಿಗೆ ಬಂದಂತ ಸಹಾಯಧನ ಯಾವುದು ಶೆಡ್ನೆಟ್ ಅಳವಡಿಕೆ ವ್ಯವಹಾರದಲ್ಲಿ ಕಾಮಗಾರಿಯಲ್ಲಿ ಬಂದಂತ ಭಾರಿ ದೊಡ್ಡ ಪ್ರಮಾಣದ ಅಂದ್ರೆ ಮೂರೇ ರೈತರಿಗೆ 57 ಲಕ್ಷಕ್ಕಿಂತ ಹೆಚ್ಚು ಹಣ ಸಹಾಯಧನ ಒಂದೇ ಗ್ರಾಮದೊಳಗೆ. ಇದೇ ರೀತಿ ತಾಲೂಕಿನ ಬಹಳಷ್ಟು ಆಗಿದಾವ್ರಿ. ಮತ್ತು ರಾಜ್ಯ ತುಂಬ ಬಹಳಷ್ಟು 100 ಕೋಟಿ ರೂಪಾಯಿ ಅವ್ಯವಹಾರ ಇದೆ, ಭ್ರಷ್ಟಾಚಾರ. ಆ ಗುಪ್ತ ರೈತರನ್ನ, ಅನಕ್ಷರಸ್ಥ ರೈತರನ್ನ ಆಯ್ಕೆ ಮಾಡಿ ಫೆಬ್ರಿಕೇಟರ, ಏಜೆಂಟರ, ಡಿಸ್ಟ್ರಿಬ್ಯೂಟರ್ಗಳನ್ನೆಲ್ಲ ಸೇರಿ ಅಧಿಕಾರಿಗಳು, ಬೆಳಗಾವಿ ಜಿಲ್ಲಾ ಆಗಿನ ಉಪ ನಿರ್ದೇಶಕ ರವೀಂದ್ರ ಬಾಳಪ್ಪ ಹಕಾಟಿ, ರಾಯಬಾಗ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕ ಮಾರುತಿ ಆರ್ ಕಳ್ಳಿಮನಿ ಮತ್ತು AHO ಅಶೋಕ್ ಕರ್ಯಾಪಗೋಳ ಮತ್ತು ಶಿವಾನಂದ ಸೌಸುದ್ದಿ ಇವರೆಲ್ಲರೂ ಸೇರಿ ಮತ್ತು ಎಕ್ಸಿಸ್ ಬ್ಯಾಂಕಿನ ಮ್ಯಾನೇಜರ್ನೂ ಸಹಿತ ಇದರೊಳಗೆ ಭಾಳ ಅವರು ಕೂಡ ಶಾಮೀಲಾದ್ರೆ ಸಹಕಾರದನೋ ಅವನ ಸಹಕಾರದಿಂದನೇ ಆ ಭ್ರಷ್ಟಾಚಾರ ಮಾಡಿ ಫೋರ್ಜರಿ ಮಾಡಿ ಸಬ್ಸಿಡಿನ ಲೂಟಿ ಮಾಡೋದಕ್ಕೆ ಕಾರಣ ಆಗಿದ್ದಾರೆ. ಅದಕ್ಕೆ ಎಲ್ಲರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು, ಇವ್ರಿಗೆ ಜೈಲು ಶಿಕ್ಷೆನೂ ಆಗಬೇಕು ಮತ್ತು ಎಲ್ಲ ರೈತರಿಗೆ ಅಮಾನತ್ ಆಗ್ಬೇಕ್ರಿ. ಮತ್ತು ಭಾಳ ದೊಡ್ಡ ಪ್ರಮಾಣ ರಾಜ್ಯ ತುಂಬ ತನಿಖೆ ಆಗಬೇಕು. ಅಲ್ಲ ಈಗ ಬೆಳಗಾವಿ ಜಿಲ್ಲೆದಾಗ ಎಷ್ಟು ಫಲಾನುಭವಿಗಳ ಖಾತೆಗೆ ಸಬ್ಸಿಡಿ ಹಣ ಜಮಾ ಆಗ್ಬೇಕ್ರಿ ಮತ್ತು ಶೆಡ್ನೆಟ್ಟು ಹಾಕಿ ಕೊಡಬೇಕು. ಅಲ್ಲ ಈಗ ಬೆಳಗಾವಿ ಜಿಲ್ಲೆದಾಗ ಎಷ್ಟು ಹಣದ ಹಗರಣ ಆಗೈತಿ ರೀ? ಬೆಳಗಾವಿ ಜಿಲ್ಲೆದಾಗ ಕೋಟ್ಯಾಂತರ ರೂಪಾಯಿ ಐತ್ರಿ, ಅದು 16 ಕೋಟಿ ರೂಪಾಯಿ ಐತ್ರಿ. ಅಂದ್ರೆ ನಮ್ಮ ಊರೊಳಗೆ ಅಟ್ಟ ಬಸವಾಡ ಗ್ರಾಮದೊಳಗೆ 50 ಲಕ್ಷ ರೂಪಾಯಿಗಿಂತ ಹೆಚ್ಚಾಗಿದೆ. ಇವರೇ ಅಧಿಕಾರಿ ಇದೇ ಅಧಿಕಾರಿಗಳು. ಈಗ ಏನು ಕಂಪ್ಲೇಂಟ್ ಆಗಿತ್ತು, ಏನು ಕ್ರಮ ಆಗಲಿಲ್ಲ? ಕಂಪ್ಲೇಂಟ್ ಮಾಡಿರೋ ಸಹಿತ ಡಾಬಿನಲ್ಲಿ ಕಂಪ್ಲೇಂಟ್ ತಗೊಂಡಾರ್ರಿ, LPT ಮಾಡಿರೋ. ಅದ್ರ ಮೇಲೆ ಅದು ಫಿರ್ಯಾದಿ ಅವ್ರಿಗೆ ಜಾಮೀನು ತಗೊಳಕ್ಕೆ ಹೇಳಿ ಫಿರ್ಯಾದಿ ದಾಖಲು ಮಾಡ್ಕೊಂಡಾರ್ರಿ. ಅದನ್ನ ನಾಮಕೆ ವಾಸ್ತೆ ಅದನ್ನು ಭಾಳ ಪರಿಣಾಮಕಾರಿ ಮಾಡಿಲ್ಲ. ನಿಮ್ಮ ಬೇಡಿಕೆ ಏನು ರೀ ಸರ್? ನಮ್ಮ ಬೇಡಿಕೆ